ಬೀದರು ಮಂಗಳೂರು ಬಳಿಕ ಮೈಸೂರಲ್ಲೂ ಕೂಡ ದರೋಡೆ, ಕಾರು ಅಡ್ಡಗಟ್ಟಿ ರಾಬರಿ ನಡೆಸಿದ ಮುಸುಕುಧಾರಿಗಳು. ಮೈಸೂರು ಜಿಲ್ಲೆ ಜಯಪುರ ಹೋಬಳಿಯ ಹಾರೋಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ. 2 ಕಾರಿನಲ್ಲಿ ಬಂದಿದ್ದ 4 ಮುಸುಕುಧಾರಿಗಳು ಇನೋವಾ ಕಾರನ್ನ ಅಡ್ಡಗಟ್ಟಿ ಹಣವನ್ನ ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಹಣದ ಜೊತೆಗೆ ವ್ಯಕ್ತಿಯ ಕಾರನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಜಯಪುರ ಪೊಲೀಸರಿಂದ ಇದೀಗ ತನಿಖೆಯನ್ನ ಆರಂಭ ಮಾಡಲಾಗಿದೆ. ನೋಡಿ, 2 ಕಾರ್ನಲ್ಲಿ ಬಂದಿದ್ದಂತ 4 ಮುಸುಕುಧಾರಿಗಳು ಕಾರನ್ನ ಅಡ್ಡ ಹಾಕಿ, ಇನೋವಾ ಕಾರನ್ನ ಅಡ್ಡ ಹಾಕಿ ಹಣವನ್ನ ಕಸಿದುಕೊಂಡು ಜೊತೆ ಕಾರನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿರುವಂತ ಘಟನೆ ಇದು. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜಯಪುರ ಪೊಲೀಸರಿಂದ ಇದೀಗ ತನಿಖೆ ಆರಂಭ ಆಗಿದೆ. ರಾಬರಿ ದರೋಡೆ ಇದೇ ನಡೀತಾ ಇದೆ. ಬೀದರ್ ಆಯ್ತು, ಮಂಗಳೂರಾಯ್ತು, ಇದೀಗ ಮೈಸೂರಿನಲ್ಲೂ ಕೂಡ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ಹಗಲೇ ನಡೆದಿರುವಂತ ಘಟನೆ. ಭಯ ಭೀತಿ ಅನ್ನೋದು ಇಲ್ವಾ? ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದೇ ಇಲ್ಲಿ ಪ್ರಶ್ನೆ. ನೋಡಿ, ಇದು ಹಗಲಾಗಿದೆ, ಯಾರು ಬರ್ತಾರೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆದ್ರೂ ಎಷ್ಟು ನೀಟಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ನೋಡಿ. ಎಲ್ಲ ಮಂಕಿ ಕ್ಯಾಪ್ ಧರಿಸ್ಕೊಂಡಿದ್ದಾರೆ. ಹಿಂದೆ ಅದು ವೆಹಿಕಲ್ ಇದ್ದಂಗೂ ಕೂಡ ಕಾಣಿಸ್ತಾ ಇದೆ, ಹಾರ್ನ್ ಆಗ್ತಾ ಇದೆ. ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ದೆ ಬಂದಿದ್ದ ಕೆಲಸವನ್ನು ಮಾಡಿ ಮುಗಿಸಿ ಹೊರಟಿದ್ದಾರೆ. ಯಾರು ಇವ್ರ ಹಿನ್ನೆಲೆಗೇನು, ಯಾಕೆ ಅಟ್ಯಾಕ್ ಮಾಡಿದ್ರು, ಇನೋವಾ ಕಾರ್ನಲ್ಲಿ ದುಡ್ಡಿದೆ ಅನ್ನೋದು ಹೇಗೆ ಗೊತ್ತಾಗಿತ್ತು, ಎಲ್ಲವೂ ಕೂಡ ಪ್ರಶ್ನೆ. ಇನೋವಾ ಕಾರ್ ಯಾರಿಗೆ ಸಂಬಂಧಪಟ್ಟಿದ್ದು, ಓನರ್ ಯಾರು, ಯಾಕೆ ಅಟ್ಯಾಕ್ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬೀದರು ಮಂಗಳೂರು ಬಳಿಕ ಮೈಸೂರಿನಲ್ಲೂ ಕೂಡ ಅಟ್ಯಾಕ್ ಆಗಿರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮುಂದೆ ಒಂದು ಕಾರ್ ನಿಲ್ಸ್ಕೊಂಡಿದ್ದಾರೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾರ್ ನಿಲ್ಸ್ಕೊಂಡಿದ್ದಾರೆ. ಎಲ್ಲೂ ಹೋಗಬಾರ್ದು, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೀಟಾಗಿ ಓವರ್ಟೇಕ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಕೈಯಲ್ಲಿ ಇನ್ನೂ ಏನೋ ಹತಾರಗಳಿದ್ದಂಗೂ ಕೂಡ ಕಾಣಿಸ್ತಾ ಇದೆ. ಅವರ ಈ ಅಟ್ಯಾಕ್ ಮಾಡಿದವರ ಕೈಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆ ಬ್ಲೂ ಶರ್ಟ್ ಕೈಯಲ್ಲಿ ಮಾರಕಾಸ್ತ್ರಗಳಿತ್ತೋ ಏನೋ ಗೊತ್ತಿಲ್ಲ, ಅದನ್ನು ಹೆದರಿಸಿ ಬದರಿಸಿ ಅಟ್ಯಾಕ್ ಅನ್ನ ಮಾಡಿರುವಂಥ ಘಟನೆ ಇದು. ಜಯಪುರ ಪೊಲೀಸರಿಂದ ತನಿಖೆ ಪ್ರಾರಂಭ ಆಗಿದೆ. ಹಣ ಮಾತ್ರ ಅಲ್ಲ, ಕಾರನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಇನೋವಾ ಕಾರ್, ಇದು ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು ಈ ಕಾರು, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಜೊತೆಗೆ ಆ 2 ಗುಂಪು ಬಂದಿದ್ದಂಥ ಕಾರ್ಗಳು, ಅದರ ನಂಬರ್ ಪ್ಲೇಟು, ಅದು ಫೇಕಾ ರಿಯಲ್ಲಾ, ಕೊನೆಗೆ ಎಲ್ಲಿಗೆ ಹೋದ್ರು ನೋಡಿ. ಎಷ್ಟು ರಾಜಾರೋಷವಾಗಿ ಹಗಲೇ ದರೋಡೆ ಮಾಡ್ತಾರೆ ಅಂತ ಅಂದ್ರೆ, ಹಾಗಿದ್ರೆ ಪೊಲೀಸರ ಮೇಲೆ, ಕಾನೂನು ಸುವ್ಯವಸ್ಥೆ ಮೇಲೆ ಭಯನೇ ಇಲ್ವಾ? ಇನ್ಮೇಲೆ ಯಾರು ರೋಡಲ್ಲಿ ಹಿಂಗೆ ಓಡಾಡಕ್ಕೆ ಆಗಲ್ವಾ? ಹಿಂಗೆ ಕಿತ್ಕೊಂಡು ಹೋಗ್ತಾರಾ? ಇದು ಪ್ರಶ್ನೆ. ಒಂದು ಪ್ರಕರಣ ಇನ್ನೂ ಮರ್ತಿಲ್ಲ, ತನಿಖೆಗಳು ಕಂಪ್ಲೀಟ್ ಆಗಿಲ್ಲ. ಆಲ್ರೆಡಿ ಇನ್ನೊಂದು ಪ್ರಕರಣ ಬೆಳಕಿಗೆ ಬಂದಿರೋದು ರಾಜ್ಯದಲ್ಲಿ. ಇದು ನಿಜವಾಗ್ಲೂ ಕೂಡ ಜನಸಾಮಾನ್ಯರ ಆತಂಕ ಕಾರಣವಾಗುವಂತ ಘಟನೆಗಳು ಇದು. ಹಾಗಿದ್ರೆ ಜನರು ಎಲ್ಲೂ ಓಡಾಡೋಂಗೆ ಇಲ್ಲ, ಸೇಫ್ಟಿ ಅನ್ನೋದೇ ಇಲ್ವಾ? ಹಣಕಾಸನ್ನ ಎಲ್ಲೂ ತೆಗೆದುಕೊಂಡು ಹೋಗೋಕ್ಕೂ ಆಗಲ್ವಾ? ಪ್ರಶ್ನೆ ನೋಡಿ, ಎಷ್ಟು ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. 2 ಕಾರ್ನಲ್ಲಿ ಬಂದಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ, ಎಲ್ಲವನ್ನ ಕಿತ್ಕೊಂಡು ಹೋಗಿದ್ದಾರೆ. ಹೀಗಾದ್ರೆ ರಾಜ್ಯದಲ್ಲಿ ನೆಮ್ಮದಿಯಾಗಿ ಬದುಕೋದು ಹೇಗೆ ಜನಸಾಮಾನ್ಯರು? ರಾತ್ರಿ ದರೋಡೆ ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ, ಆದ್ರೆ ಈಗೇನಿಲ್ಲ, ಎಲ್ಲ ಹಗಲಲ್ಲೇ ಆಗಿರೋದು. ಬೀದರ್ದು ಹಗಲಲ್ಲೇ ಆಗಿರೋದು, ಮಂಗಳೂರ್ದು ಹಗಲಲ್ಲೇ ಆಗಿರೋದು, ಮೈಸೂರಲ್ಲಿ ಹಗಲಲ್ಲೇ ನಡು ರಸ್ತೆಯಲ್ಲೇ ಆಗಿ ಹೋಗಿದೆ. ಹಿಂದೆಯಿಂದ ಗಾಡಿಗಳು ಬರುತ್ತೆ, ಮುಂದೆಯಿಂದ ಗಾಡಿಗಳು ಬರುತ್ತೆ, ಜನರು ಓಡಾಡ್ತಾ ಇರ್ತಾರೆ, ಭಯನೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದು ಯಾವಾಗ ನಡೆದಿರುವಂತ ಘಟನೆ, ಎಷ್ಟೊತ್ತಿಗೆ ನಡೆದಿರೋದು, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ನಿತ್ಯ ಈಗ ಮೈಸೂರು ಭಾಗದಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಎಟಿಎಂ ಎಲ್ಲ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು, ಜೊತೆಗೆ ಮೈಸೂರಿನಲ್ಲೂ ಕೂಡ ಎಟಿಎಂ ರಾಬರಿ ಆದಂತದ್ದು ಇರಬಹುದು, ಜೊತೆಗೆ ಬ್ಯಾಂಕ್ ರಾಬರಿಗಳು ಆಗ್ತಾ ಇರ್ತಕ್ಕಂಥದ್ದು ಇರಬಹುದು, ಇದೆಲ್ಲವೂ ಕೂಡ ಈಗ ಸದ್ಯದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಈಗ ರೋಡ್ ರಾಬರಿ ಕೂಡ ಹಗಲಲ್ಲೇ ನಡೀತಾ ಇರ್ತಕ್ಕಂಥದ್ದು. ಈಗ ಆ ಒಂದು ಘಟನೆ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಮೈಸೂರು ತಾಲೂಕು ಜಯಪುರ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಾರೋಹಳ್ಳಿ ಏನಿದೆ, ಆ ಒಂದು HD ಕೋಟೆ ಮುಖ್ಯ ರಸ್ತೆಯಲ್ಲಿಗೆ ಆರೋಹಳ್ಳಿ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 4 ಮುಸುಕುಧಾರಿಗಳೇನಿದ್ದಾರೆ, ಇವರು ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಒಂದು ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಅಂದ್ರೆ ಮುಸುಕುಧಾರಿಗಳಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ರೀತಿ ಆತಂಕಕಾರಿಯಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಆ ಒಂದು ಇನೋವಾ ಕಾರನ್ನ ಅಡ್ಡಗಟ್ಟಿ ಅಲ್ಲ ಹಣವನ್ನ ಕಸಿದುಕೊಂಡು ಅವರು ಪರಾರಿಯಾಗಿರ್ತಕ್ಕಂಥದ್ದು. ಇದರಿಂದ ಅಲ್ಲಿನ ಸುತ್ತಮುತ್ತ ಜನ ಇರಬಹುದು, ಜೊತೆಗೆ ಆ ಒಂದು HD ಕೋಟೆ ಮುಖ್ಯ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಒಂದು ರೀತಿ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸ್ಥಳಕ್ಕೆ ಈಗ ಏನು ಜಯಪುರ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಅಲ್ಲಿ ಕಾರಿನ ಬಗ್ಗೆ, ಜೊತೆಗೆ ಅಲ್ಲಿ ಕಾರಿನಲ್ಲಿದ್ದಂತಹ
ಒಂದು ಚಾಲಕ ಇರಬಹುದು, ಜೊತೆಗೆ ಆ ಕಾರಿನಲ್ಲಿ ಇದ್ದಂತವ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಾರನ್ನ ಅಡ್ಡಗಟ್ಟಿ ಅದರಲ್ಲೂ ಕೂಡ ಹಾಡ ಹಗಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದು ರೀತಿ ಪೊಲೀಸರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಏನು ಮುಸುಕುದಾರಿಗಳಿದ್ದಾರೆ ಅವರ ಒಂದು ಪತ್ತೆಗಾಗಿಯೇ ಈಗ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿರ್ತಕ್ಕಂಥದ್ದು. ಈಗ ಮೈಸೂರು ನಗರದಿಂದ ಏನು ಎಚ್ ಡಿ ಕೋಟೆಯ ಭಾಗಕ್ಕೆ ತೆರಳುತ್ತಿದ್ದಂತಹ ಇನೋವಾ ಕಾರನ್ನ ತಡೆದು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಒಂದು ತನಿಖೆಯನ್ನ ಆರಂಭಿಸಿರ್ತಕ್ಕಂಥ ಪೊಲೀಸರು ಮುಂದೆ ಈ ರೀತಿಯಾದಂತಹ ಘಟನೆ ನಡೆದಿರತಕ್ಕಂಥದ್ದು ಪ್ರಮುಖವಾಗಿ ಯಾರಿದ್ದಾರೆ ಈ ಆರೋಪಿಗಳು ಯಾರಿದ್ದಾರೆ ಅಂದ್ರೆ ಈ ಒಂದು ದುಷ್ಕರ್ಮಿಗಳಾರಿದ್ದಾರೆ ಅವರನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಜೊತೆಗೆ ಈ ಒಂದು ಘಟನೆಯಿಂದ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳೇನಿದೆ ಇದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ನೀಡತಕ್ಕಂಥದ್ದು ಬಾಕಿ ಇರತಕ್ಕಂಥದ್ದು. ಸದ್ಯಕ್ಕೆ ಈಗ ಹಾಡಹಗಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದು ರೀತಿ ಮೈಸೂರಿಗರನ್ನ ಬೆಚ್ಚಿ ಬೀಳಿಸಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.